ಸಿನಿಮಾ ಪ್ರೇರಣೆ ಜನರಿಗೆ ಯಾಮಾರಿಸಿ ಭರ್ಜರಿಯಾಗಿ ಉಂಡೆನಾಮ ಹಾಕಿದ್ದಾನೆ. ಉಂಡು ಹೋದ ಕೊಂಡು ಹೋದ ಚಿತ್ರವನ್ನ ನೋಡಿ ಬಕ್ವಾಯ್ ಟೋಪಿ ಹಾಕಿದ್ದಾನೆ ಇಲ್ಲೊಬ್ಬ. ಈ ಸಿನಿಮಾ ನೋಡದೇ ಇರೋರು ಬಹುಶಃ ಯಾರು ಇರ್ಲಿಕ್ಕಿಲ್ಲ. ಉಂಡು ಹೋದ ಕೊಂಡು ಹೋದ ಸಿನಿಮಾ. ಈ ಸಿನಿಮಾದಲ್ಲಿ ಯಾವ ರೀತಿ ಕಲರ್ ಟೋಪಿ ಹಾಕಲಾಗುತ್ತೆ, ಅದೇ ರೀತಿಯಲ್ಲಿ ಸರ್ಕಾರಿ ಸ್ಕೀಮ್ನಲ್ಲಿ ಬೈಕ್ ಕೊಡಿಸೋದಾಗಿ ಹೇಳಿ ಮಹಾ ಮೋಸ ಮಾಡಿದ್ದಾನೆ. ಸುಮಾರು 1,20,00,000 ಹಣ ಸಂಗ್ರಹಿಸಿ ಎಸ್ಕೇಪ್ ಆಗಿದ್ದಾನೆ ಈ ಮಂಜುನಾಥ್. ವಿಜಯಪುರ ಜಿಲ್ಲೆ ಸಿಂದಗಿ ಮೂಲದ ಮಂಜುನಾಥ್ ವಂಚನೆ ಮಾಡಿರೋದು. 130ಕ್ಕೂ ಅಧಿಕ ಮಂದಿಗೆ ಬೈಕ್ ಕೊಡಿಸ್ತೀನಿ ಅಂತ ಹೇಳಿ ಆಸೆ ತೋರಿಸಿದ್ದಾನೆ. ಶೇಕಡಾ 40ರಿಂದ 50ರಷ್ಟು ಸಬ್ಸಿಡಿ ಇದೆ ನಿಮ್ಗೆ ಅಂತ ಹೇಳಿ ಜನರಿಂದ ಹಣ ಕೂಡ ವಸೂಲಿ ಮಾಡಿದ್ದಾನೆ. ಆರಂಭದಲ್ಲಿ ಏನ್ ಮಾಡ್ದ, ತಾನೇ ಕೈಯಿಂದ ಹಣ ಹಾಕಿ ಬೈಕ್ ಕೊಡಿಸ್ದ. ನಂಬೇಕಲ್ವಾ ಜನರು, ಇಲ್ಲಾಂದ್ರೆ ನಂಬಲ್ಲ. ಆ ಬಳಿಕ ಜನರಿಂದ ಹಣ ಎಗರಿಸಿ ಮಹಾರಾಷ್ಟ್ರ ಸೇರಿದ್ದ ಈ ಕದೀಮಾ ಮಂಜುನಾಥ ಹೊಸಮನಿ. ಆ ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಒಂದಷ್ಟು ಗಣ್ಯರ ಜೊತೆಗೂ ಕೂಡ ಫೋಟೋ ತಗೊಂಡಿದ್ದಾನೆ ಆತ. ಆದರೆ ಹೇಳ್ಕೊಳ್ಳುವಷ್ಟು ಗಣ್ಯ ಅಂತೂ ಆತ ಅಲ್ಲ. ಒಂದು ಪ್ಲಾನ್ ಬಂದಿದೆ ಅವನ ತಲೆಗೆ. ಸಿನಿಮಾ ನೋಡಿದ್ದಾನೆ, ಸಿನಿಮಾ ನೋಡಿ ಅದನ್ನ ಬಹಳ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾನೆ. ಬೇರೆ ಬೇರೆ ಸಿನಿಮಾ ನೋಡಿದ್ರೆ ಬಹುಶಃ ಚೆನ್ನಾಗಿತ್ತೇನೋ, ಆದರೆ ಈತ ನೋಡಿದ್ದು ಉಂಡು ಹೋದ ಕೊಂಡು ಹೋದ ಸಿನಿಮಾ. ಅದೇ ರೀತಿಯಲ್ಲಿ ಸರ್ಕಾರಿ ಸ್ಕೀಮ್ನಲ್ಲಿ ಬೈಕ್ ಕೊಡಿಸ್ತೀನಿ ನಿಮಗೆ ಅಂತ ಹೇಳಿ ಮಹಾ ಮೋಸ ಮಾಡಿರೋದು. ಎಷ್ಟು ಮೋಸ, ಕೋಟಿಗಟ್ಟಲೆ ಮೋಸ. 1,20,00,000 ಮೋಸ ಮಾಡಿರೋದು ಜನರಿಗೆ. 130ಕ್ಕೂ ಅಧಿಕ ಮಂದಿಗೆ ಈ ರೀತಿ ಬೈಕ್ ಕೊಡಿಸ್ತೀನಿ ಅಂತ ಹೇಳಿ ಆಸೆ ತೋರಿಸಿದ. ಅದರಲ್ಲೂ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ನೋಡಿ, ಶೇಕಡಾ 50ರಷ್ಟು ಸಬ್ಸಿಡಿನೇ ಸಿಕ್ಬಿಡುತ್ತೆ. ಏನು ಇಷ್ಟು ದುಡ್ಡಿಗೆ ಒಂದು ಬೈಕ್ ಸಿಕ್ಬಿಡುತ್ತೆ ಅಂತ ಹೇಳಿ, ಒಂದು ಸ್ಕೀಮ್ ಇದೆ ಅಂತ ಹೇಳಿ ಒಳ್ಳೆ ಮಕ್ಮಲ್ ಟೋಪಿ ಹಾಕಿ ಉಂಡೆನಾಮ ಹಾಕಿ ಎಸ್ಕೇಪ್ ಆಗಿದ್ದಾನೆ. ಮಹಾರಾಷ್ಟ್ರ ಸೇರಿದ್ದ ಈ ಕದೀಮಾ. ಆ ನಂತರದಲ್ಲಿ ಆತನನ್ನ ಈಗ ಬಂಧಿಸಿದ್ದಾರೆ. ಮಂಜುನಾಥ್ ಹೊಸಮನಿ ಸೇರಿದಂತೆ ಸಚಿನ್ ಸಾಗರ್ ಬಂಧನ ಮಾಡಲಾಗಿದೆ. 2025ರಂದು ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸಿಫ್ ಪಠಾಣ್ ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಏನು ಅಂದರೆ, ಆಲ್ಮೇಲ್ ತಾಲೂಕು ಬಬಲೇಶ್ವರ ಊರಿನ ಮಂಜುನಾಥ್ ದೊಡ್ಡಮನಿ ಅನ್ನೋನು 2 ವೀಲರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿ ದರದಲ್ಲಿ ನಾನು ಕೊಡಿಸ್ತೀನಿ ಅಂತಂತ ಹೇಳಿ ಸುಮಾರು 4,90,000 ಅವರಿಂದ ತೊಗೊಂಡು ಕೊಡಿಸ್ತೀನಿ ಅಂತಂತೇಳಿ ಹೇಳಿರ್ತಾನೆ. ಆ ಹಿನ್ನೆಲೆಯಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವನು ಸಾಕಷ್ಟು ಜನರಿಂದ ಈ ರೀತಿ 2 ವೀಲರ್ಸ್ಗಳನ್ನು ಸಬ್ಸಿಡಿ ದರದಲ್ಲಿ ಕೊಡಿಸ್ತೀನಿ ಅಂತಂತ ಹೇಳಿ ಸಾಕಷ್ಟು ದುಡ್ಡನ್ನು ಸಾರ್ವಜನಿಕರಿಂದ ತೊಗೊಂಡಿರ್ತಾನೆ. ಸೊ ಇದು ಜನರಿಗೆ ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಆಸಿಫ್ ಪಠಾಣ್ ಅನ್ನೋರು ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಬಂದು FIR ದಾಖಲಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಒಟ್ಟು 3 ಜನ ಆರೋಪಿತರಾದಂತಹ ಸಚಿನ್ ಇಂಗಳಿಗೆ ಮತ್ತು ಸಾಗರ್ ಇಂಗಳಿಗೆ ಮತ್ತು ಮಂಜುನಾಥ್ ದೊಡ್ಡಮನಿ ಅನ್ನುವ 3 ಜನರನ್ನು ನಾವು ಈಗಾಗಲೇ ಬಂಧಿಸಿ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಆಮೇಲೆ ಈ ಕಂಪ್ಲೇಂಟ್ ಆದಮೇಲೆ ಸಾರ್ವಜನಿಕರಿಗೆ ಈತ ಮೋಸ ಮಾಡ್ತಾ ಇದ್ದಾನೆ ಅಂತಂತೇಳಿ ಸಾರ್ವಜನಿಕರಿಗೆ ತಿಳಿದಾದಮೇಲೆ ಇವನಿಂದ ಮೋಸಕ್ಕೊಳಗಾದಂತಹ ಇನ್ನೂ 11 ಜನ ಕೂಡ ಪೊಲೀಸ್ ಠಾಣೆಗೆ ಬಂದು ಅವರ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಸೋಫಾರ್ ಈತ 104 ಬೈಕ್ಗಳನ್ನು ಕೊಡಿಸ್ತೀನಿ ಅಂತಂತ ಹೇಳಿ ಸುಮಾರು 75 ಲಕ್ಷಕ್ಕೂ ಹೆಚ್ಚು ಹಣವನ್ನು ಜನರಿಂದ ಪಡೆದುಕೊಂಡು